ಜಗಳೂರು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಶನಿವಾರ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಮಾಜಿ ಶಾಸಕ ಎಸ್.ವಿ. ರಾಮಚಂದ್ರಪ್ಪ ಹಾಗೂ ಮಾಜಿ ಶಾಸಕ ಎಚ್.ಪಿ. ರಾಜೇಶ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ರು. ಬಳಿಕ ಮಾಜಿ ಶಾಸಕ ಎಸ್.ವಿ. ರಾಮಚಂದ್ರಪ್ಪ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷ ಬಲಿಷ್ಠವಾಗಬೇಕಾದರೆ ಕಾರ್ಯಕರ್ತರ ಶ್ರಮ ಮತ್ತು ತತ್ವಬದ್ಧತೆ ಮುಖ್ಯ. ಹೆಚ್ಚು ಬಿಜೆಪಿ ಸದಸ್ಯತ್ವ ನೋಂದಣಿ ಮಾಡಿಸಿ ಪಕ್ಷವನ್ನು ಬಲವರ್ಧನಗೊಳಿಸಿ ಮುಂಬರುವ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಎಂದು ಹೇಳಿದರು. ಸದಸ್ಯರಿಗಿಂತ ಇಂಪಾರ್ಟೆಂಟ್ ಪಾರ್ಟಿ ಅಧಿಕಾರಿಗಿದ್ರೆ ಹೆಚ್ಚು ಜನಗಳ ಆಕರ್ಷಣೆ ಆಗುತ್ತೆ. ಆದರೆ ನಮ್ಮ ಅಧಿಕಾರ ಇಲ್ಲ, MLA ಇಲ್ಲ, MP ಇಲ್ಲ, ರಾಜ್ಯದಲ್ಲಿ BJP ಇಲ್ಲ. ಈಗ ಮರು ಉಂಟಾಗಬೇಕು BJP. ಅದಕ್ಕೆ ಈ ಸದಸ್ಯ ಅಭಿಯಾನನ ಯಶಸ್ವಿಗೊಳಿಸಬೇಕು. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿದ ಪಕ್ಷ ಭಾರತೀಯ ಜನತಾ ಪಕ್ಷ. ಆದ್ದರಿಂದ ನಮ್ಮಲ್ಲೂ ಸಹ ಹೆಚ್ಚಿಗೆ ಆಗಬೇಕು. ಯಾಕಂದ್ರೆ ನೋಡ್ರಿ, ಹಿಂದೆ ನಾನು ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ 830-430 ಕೋಟಿಯಿಂದ ಸೋತಿದ್ವಿ. ನಾವು ಒಬ್ಬರಿಗೊಬ್ಬರು ಕೇಂದ್ರದಿಂದ ಜಾಸ್ತಿ ಆಗುತ್ತೆ, ಪಕ್ಷ ಒಗ್ಗೂಡುತ್ತೆ ಅಂತ ನಾವು ಕಂಡಿದ್ದೀವಿ. 450 ಬಂದ್ವಿ ಮತ್ತು 9,000 ಹಿನ್ನಡೆ. ದಯವಿಟ್ಟು ಕಾರ್ಯಕರ್ತರ ಉತ್ಸಾಹ ಕಮ್ಮಿ ಆಗಿದೆ ಅಂತ ನನ್ನ ಭಾವನೆ. ನಮ್ಮ ಅಧಿಕಾರದಲ್ಲಿ ನಿಸ್ಸಂಕೋಚವಾಗಿ ಹೇಳ್ತೀನಿ, ಬೇರೆ ದಡನ್ನು ಹೇಳ್ತೀನಿ, ಕೈಲಾದಷ್ಟು ಕೆಲಸ ಮಾಡಿದ್ದೀನಿ. ಭದ್ರಾ ಮೇಲ್ದಂಡೆ 45,000 ಎಕರೆಗೆ ಸ್ಟಾರ್ಟ್ ಆಗ್ತಾ ಇದ್ದ ಕೆಲಸ ನೋಡಿರ್ಬೇಕು, ಮೆಟೀರಿಯಲ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ 55 ಕೆರೆಗಳ ನೀರು ಹೆಚ್ಚು ಕಡಿಮೆ 25-26 ಕೆರೆಗೆ ನೀರು ಬರ್ತಾ ಇದೆ. ಈಗ ನಾವು ಸ್ಟಾರ್ಟ್ ಆಗಿದೆ. ಒಟ್ಟು ಈಗ ಒಂದು ಜಗಳೂರು ಬಡದನಾಡು ಬಯಲುಸೀಮೆ ಹಂಗೆಂಥದ್ದ ಪದ, ಅದನ್ನ ಆ ಪದವನ್ನೇ ಅಳಿಸಿ ಆಗುವಂಥ ಕೆಲಸ ನಮ್ಮ BJP ಸರ್ಕಾರ ಯಡಿಯೂರಪ್ಪನವರು ಮಾಡಿಕೊಟ್ರು. ಅದಕ್ಕೆ ಶ್ರೀಗಳ ಒಂದು ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ನಮ್ಮ ಕೆಲಸಗಳನ್ನ ನಮ್ಮ ಕಾರ್ಯಕರ್ತರಿಗೆ ನೀವು ಊರಿಗೆ ಹೋದಾಗ ಅಲ್ಲಿ ಹೇಳ್ಬೇಕು, ಮುಂದಿಸ್ಕೊಂಡು ನೋಡಪ್ಪ ನಾವು ಮಾಡಿದ್ದು ಹಿಂಗಾಗಿದೆ ಹಿಂಗೆ ಅಂತೇಳಿ ಜನತೆ ಗೊತ್ತಾಗ್ಬೋದು. ಯಾರ ಕಾಲದಲ್ಲಿ ನೀರು ಬಂದು ಒಳ್ಳೇದೇ, ಅವರು ಶ್ರಮ ಪಟ್ಟಿರ್ಬೋದು. ಆದರೆ ನಾವು ಸಹ ಅದಕ್ಕೆ ಇದು ಬುನಾದಿ ಹಾಕ್ಬೋದು. ಅದಕ್ಕೆ ರಾಜೇಶ್ವರ ಸಂತ ಅದಕ್ಕೆ ರೂಪೇಶ್ಗಳನ್ನ ಮಾಡಿದ್ರು ಕೆರೆಗೆ. ಅದನ್ನು ಆಮೇಲೆ ಅದು ಮಂಜೂರು ಮಾಡಿಸಿ, ಹಣ ಮಂಜೂರು ಮಾಡಿ ಕಾರ್ಯಕ್ರಮಕ್ಕೆ ಕೆಲಸ ಪ್ರಾರಂಭಕ್ಕೆ ಮಾಡಿದ್ದು ನಾವು. ಇವತ್ತು ನೀರು ಬಂದಿರೋದು ಕಾಂಗ್ರೆಸ್ ಸರ್ಕಾರದಲ್ಲಿ. ಅದರಿಂದ ಈ ಕೆಲಸಗಳೆಲ್ಲ ನಮಗೆ ನಮ್ಮ ಕಾರ್ಯಕರ್ತರಿಗೆ ಗೊತ್ತಾಗಬೇಕು ನಾವು ಮಾಡಿದ್ದೀವಿ ಅಂತೇಳಿ. ಈ ಭದ್ರಾ ಮೇಲ್ದಂಡದು ಅಷ್ಟೇ, ಅದು 1,300 ಕೋಟಿ ದೊಡ್ಡ ಯೋಜನೆ. ಈ 2 ಯೋಜನೆಗಳು ಬಂದರೆ ನಿಜವಾಗ್ಲೂ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರನೇ ಒಂಥರ ಹಸಿರು ನಾಡ ಅಂದರೆ ಖಂಡಿತ ಸಂಶಯ ಇಲ್ಲ. ಆದ್ದರಿಂದ ಈ ಕಾರ್ಯಕ್ರಮಗಳೆಲ್ಲ ಕೊಟ್ಟವು ಬಿಜೆಪಿ ಪಕ್ಷ ಸದೃಢವಾಗಿ ಬಂದರೆ ಅತಿ ಹೆಚ್ಚು ಸದಸ್ಯರಿಗೆ ಮಾಡಿಸ್ಬೇಕು ಅವಕಾಶ. ಬಿಜೆಪಿ ಆಲ್ಟರ್ನೇಟ್ ಪಕ್ಷ ಇನ್ಯಾವುದೂ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಅಧೋಗತಿ ಹೇಳಿದ್ರೆ ಗೊತ್ತಿದೆ. ಮಾನ್ಯ ಸ್ವತಃ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರ ಸಿಕ್ಕಿದ್ದಾರೆ. ಆದ್ರಿಂದ ಅಲ್ಲಿ ಎಲ್ಲವೂ ಒಂದಲ್ಲ ಎಲ್ಲ. ನಾನು ವಾಲ್ಮೀಕಿ ನಿಗಮದ ಅಧ್ಯಕ್ಷನೇ ಕೆಲಸ ಮಾಡಿದ್ದೀನಿ. ಒಂದು ಕಲಂಕರಹಿತವಾಗಿ ₹1 ಇದಾದಲ್ಲಿ ಕೆಲಸ ಮಾಡಿದ್ದೀನಿ. ಇವತ್ತು ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಭ್ರಷ್ಟಾಚಾರ ಎಷ್ಟು 1,000 ಕೋಟಿ ಆಗಿದೆ ಅಂತ ಗೊತ್ತಿಲ್ಲ ಸರಿಯಾಗಿ. 86 ಕೋಟಿ ಅಂತಾರೆ, 180 ಕೋಟಿ ಅಂತಾರೆ. ಅಲ್ಲಿ ಏನು ಮಾಡಿದರೆ ಗೊತ್ತಿಲ್ಲ. ಅಂತ ವಾಲ್ಮೀಕಿ ನಿಗಮ ಇವತ್ತು ಬಂದಾಗಿದೆ ಅಂತ ಪರಿಸ್ಥಿತಿ. ಅಷ್ಟಕ್ಕೆಲ್ಲ ಕಾರಣ ಈ ಕಾಂಗ್ರೆಸ್ ಸರ್ಕಾರ. ಆದ್ದರಿಂದ ನಾವು ನಮ್ಮ ಸದಸ್ಯತ್ವ ಅಭಿಯಾನ ಬಿಗಿ ಮಾಡಿ ನಮ್ಮ ಕಾರ್ಯಕರ್ತರು ಜಾಸ್ತಿ ಮಾಡಿದರೆ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕು ಎಲೆಕ್ಷನ್ನಲ್ಲಿ ನಿಸ್ಸಂಕೋಚವಾಗಿ ನಾವು ಇಲ್ಲಿ ಜಯ ಪಡಿತೀವಿ, ಮೆಜಾರಿಟಿ ಪಡಿತೀವಿ. ಆದ್ದರಿಂದ ನಮ್ಮ ಕಾರ್ಯಕರ್ತರಿಗೆ ಹುರಿದುಂಬಿಸಿ ಸದಸ್ಯತ್ವ ಅಭಿಯಾನನ ಯಶಸ್ವಿ ಮಾಡಿ ನಮ್ಮ ಪಕ್ಷ ಬೆಳೆಯೋದಕ್ಕೆ ತಾವೆಲ್ಲ ಸಹಕಾರಿಯಾಗಿದೆ ಅಂತೇಳಿ ನಮ್ಮಲ್ಲಿ ಮನವಿ ಮಾಡಿಕೊಳ್ತಾ. ಇದೇ ವೇಳೆ ಮಾಜಿ ಶಾಸಕ ಎಚ್.ಪಿ. ರಾಜೇಶ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾಜಿ ಶಾಸಕರಾದ ಎಸ್.ವಿ. ರಾಮಚಂದ್ರಪ್ಪ ಮತ್ತು ನನ್ನ ಮೇಲೆ ರಾಜ್ಯ ಜಿಲ್ಲಾ ನಾಯಕರು ತುಂಬಾ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಅದರಂತೆಯೇ ಕ್ಷೇತ್ರದಲ್ಲಿ ಹೆಚ್ಚು ಜನರನ್ನು ಬಿಜೆಪಿ ಪಕ್ಷಕ್ಕೆ ಸದಸ್ಯತ್ವ ಕೊಡಿಸಿ ದಾಖಲೆ ಬರೆಯಬೇಕು ಎಂದರು.
ಹಾಗೆ ಮಾಜಿ ಶಾಸಕ SV ರಾಮಚಂದ್ರಪ್ಪ ಹಾಗೂ ನನ್ನ ಅವಧಿಯಲ್ಲಿ ಕ್ಷೇತ್ರದಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ RO ಘಟಕ, ಸಮುದಾಯ ಭವನ, ಕೆರೆ ನೀರು ತುಂಬಿಸುವ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ ಹಾಗೂ ಹೊಸ ಕೆರೆ ನಿರ್ಮಾಣ, ಮನೆ ಹಂಚಿಕೆ ಹಾಗೆ ಸಾವಿರಾರು ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದೇವೆ ಎಂದರು. ಇನ್ನು ಪಟ್ಟಣದಲ್ಲಿ ರಸ್ತೆ ವಿಸ್ತೀರ್ಣಕ್ಕೆ ಈಗಾಗಲೇ ವಿವಿಧ ಇಲಾಖೆಗಳ ನೇತೃತ್ವದಲ್ಲಿ ಸರ್ವೆ ಮೂಲಕ ಮಾರ್ಕಿಂಗ್ ಕೆಲಸ ಆರಂಭವಾಗಿದೆ. ಇದು ಕೇವಲ ಸರ್ವೆಗೆ ಸೀಮಿತವಾಗದೆ ಕಟ್ಟಡಗಳನ್ನು ತೆರವು ಕಾರ್ಯಾಚರಣೆಯಾಗಬೇಕು ಎಂದರು. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರ ಒಂದು ಕಡೆಗೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಮ್ಮ ಮೇಲೆ. ಯಾಕಂದರೆ ನಾವು ಇಬ್ಬರು ಮಾಜಿ ಶಾಸಕರು ಸಹ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಈ ಕ್ಷೇತ್ರದಲ್ಲಿ 2008ರಿಂದ ಇಲ್ಲಿವರೆಗೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವಿಬ್ಬರು ಮಾಡಿದ್ದೀವಿ. ರಾಮಚಂದ್ರಪ್ಪು ನಾವು ಆಯಾಯ ಒಂದು ಕಾಲಘಟ್ಟದಲ್ಲಿ ಶಾಸಕ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳು ಆಗಿದ್ದಾವೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು BJP ಪಕ್ಷದ ವತಿಯಿಂದ ನಾವು ಸದಸ್ಯರನ್ನು ಜಾಸ್ತಿ ಹೆಚ್ಚು ಮಾಡಿಸಬೇಕಾಗಿದೆ. ನಮ್ಮನ್ನು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ. ಆ ಕಾರಣಕ್ಕೆ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಇವತ್ತು ನಮಗೆ ಅಧಿಕಾರ ಇಲ್ಲದಿದ್ದರೂ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಶಕ್ತಿ ಜಾಸ್ತಿ ಇದೆ. ಅದನ್ನು ನಾವು ಸದಸ್ಯತ್ವ ಹೆಚ್ಚು ಮಾಡಿಸೋ ಮುಖಾಂತರ ನಾವು ಸಂಘಟನೆಯನ್ನು ನಾವು ತೋರಿಸ್ಕೊಡ್ಬೇಕಾಗಿದೆ. ಆ ಕಾರಣಕ್ಕೆ ನಮ್ಮದಂಥ ಕೆಲಸಗಳು ಹಳ್ಳಿಗಳಲ್ಲಿ ಎಲ್ಲ ಏನು ಇವತ್ತು ಅಭಿವೃದ್ಧಿ ಆಗಿದ್ದಾವೆ ಅಂದರೆ ನಾವಿಬ್ಬರು ಮಾಡುವಂಥ ಕೆಲಸಗಳು, ನೀರಾವರಿ ಯೋಜನೆಗಳಿರ್ಬೋದು, ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಮನೆಗೆ ಕಟ್ಟತಕ್ಕಂಥ ಮನೆಗಳನ್ನು ಹಂಚಿಕೆ ಮಾಡಿ ಮನೆ ಕಟ್ಟಿರ್ತಕ್ಕಂಥದ್ದು ಇರ್ಬೋದು, ರೈತರಿಗೆ ಉಪಕರಣಗಳನ್ನು ಕಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಎಲ್ಲ ಗ್ರಾಮಗಳಿಗೆ ಶುದ್ಧ ನೀರನ್ನು ಘಟಕವನ್ನು ಸ್ಥಾಪಿಸುವ ಮುಖಾಂತರ ಅದಕ್ಕೆ ಶುದ್ಧ ನೀರನ್ನು ಕೊಡ್ತಕ್ಕಂಥದ್ದಾಗಿರ್ತದೆ. ಜೊತೆಗೆ ಏನು ರಾಮಚಂದ್ರಪ್ಪ ಹೇಳಿದಂಗೆ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ ಜಾರಿ ಆಗಲಿಕ್ಕೆ ನಾವು ಅವರು ಮುಖ್ಯವಾಗಿ ಮತ್ತು ಕೆಲವು ಸಂಘಟನೆಗಳು, ಬೆಂಗಳೂರಿನ ಎಲ್ಲ ಸಂಘಟನೆಗಳು, ರಾಜ್ಯ ಸಮಿತಿ ಮುಖಾಂತರ ಇವತ್ತು ನಮ್ಮ ಭಾಗಕ್ಕೆ ಸುಮಾರು 45,000 ಎಕರೆಗೆ ಅಲ್ಲಿಂದನವರೆಗೆ ಮಾಡಬೇಕಂತ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ ಜಾರಿ ಆಗ್ತದೆ. ಅದೆಲ್ಲ ಒಂದು ಕಡೆಗೆ ಕುಂಠಿತ ಆಗಿದೆ. ಅದನ್ನು ಅತಿ ಶೀಘ್ರದಲ್ಲಿ ನನ್ನ ಕಾಮಗಾರಿಯನ್ನು ಮುಗಿಸ್ಬೇಕಾಗಿದೆ. ಅದರ ಹೊಣೆಗಾರಿಕೆ ಈ ಸರ್ಕಾರ ಮತ್ತು ಇಲ್ಲಿನ ಸ್ಥಳೀಯ ಶಾಸಕರಿಗಿದೆ. ಅದನ್ನು ಅವರು ಮಾಡಲಿ ನಾವು ಸಲಹೆ ಕೊಡ್ತೀವಿ ಅವರಿಗೆ. ಜೊತೆಗೆ 57 ಕೆರೆ ತುಂಬಿಸುವ ಯೋಜನೆಗೆ ಈಗಾಗಲೇ ಸಾಕಷ್ಟು ಎಲ್ಲ ಕೆರೆಗಳು ತುಂಬ್ತಾ ಇದ್ದಾವೆ. ಇನ್ನೂ ಸ್ವಲ್ಪ ಈ ಭಾಗದಲ್ಲಿ ಪರಿಸರದ ಭಾಗದಲ್ಲಿ ನೀರು ಇನ್ನೂ ಪ್ರಾಯೋಗಿಕವಾಗಿ ಗೊತ್ತಿಲ್ಲ. ಮುಂದಿನ ದಿನದಲ್ಲಿ ಅದನ್ನು ಆಗುತ್ತೆ. ಜೊತೆಗೆ ಇವತ್ತು ಏನು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಪ್ರಗತಿಯಲ್ಲಿದೆ. ನಾವು ಪ್ರಯತ್ನ ಮಾಡಿದ್ವಿ, ರಾಮಚಂದ್ರಪ್ಪ ಅವರು ಮಾಡಿದ್ವಿ. ಅವರ ಟೆಂಡರ್ ಕರೆದು ಅವರ ಒಂದು ಶಾಸಕರಿದ್ದಾಗ ನಾವಿದ್ದಾಗ ಅದು ಕ್ಯಾಬಿನೆಟ್ಗೆ ಅಪ್ರೂವಲ್ನ ಕೊಟ್ಟು ಅದೊಂದು ಅನುಮೋದನೆ ಆಗಿತ್ತು. ಮತ್ತು ರಾಮಚಂದ್ರಪ್ಪ ಬಂದಾಗ ಅದನ್ನ ಟೆಂಡರ್ ಕರೆದು ಈಗಾಗಲೇ ಶಂಕುಸ್ಥಾಪನೆ ಆಗಿದೆ. ಎಲ್ಲವೂ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡಿಬೇಕಾಗಿದೆ. ಜೊತೆಗೆ ಇವತ್ತು ಪಟ್ಟಣದಲ್ಲಿ ರಸ್ತೆ ಅಗಲೀಕರಣ ನಡೀತಾ ಇದೆ. ಇವತ್ತು ಶಾಸಕರು ಆ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ಅದು ಅತಿ ಶೀಘ್ರದಲ್ಲಿ ಆಗಲಿ. ಯಾಕಂದರೆ ಪಟ್ಟಣ ಹೆಚ್ಚಿಗೆ ಜನಸಂಖ್ಯೆ ಆಗ್ತದೆ ಮತ್ತು ವಾಹನಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದು ಅಲ್ಲಿಗೆ ನಿಲ್ಬಾರ್ದು, ಬರೀ ಸರ್ವೆ ಮಾಡಿ ನಿಲ್ಬಾರ್ದು. ಅದಕ್ಕೆ ಮೂಲಭೂತ ಏನು ಬೇಕಾಗಿದೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ ಟೆಂಡರ್ ಕರೆದು ವೈಜ್ಞಾನಿಕವಾಗಿ ಅದು ರಸ್ತೆ ನಿರ್ಮಾಣ ಆದರೆ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ. ಬರೀ ಸರ್ವೆ ಮಾಡಿಬಿಟ್ರೆ ಕೆಲವೊಂದು ಕಡೆಗೆ ಅದು ಆಗದು. ಈ ಸರ್ವೆ ಮಾಡೋಕ್ಕೆ ಚಾಲನೆ ಮಾಡಿದರೆ ಅದಕ್ಕೆ ಅನುದಾನ ಮತ್ತು ವೈಜ್ಞಾನಿಕವಾಗಿ ರಸ್ತೆ ಚರಂಡಿ, ಒಳಚರಂಡಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸ ಶಾಸಕರು ಮಾಡಬೇಕಾಗುತ್ತೆ. ಹಾಗಾಗಿ ಅದ್ರ ಜೊತೆಗೆ ದಿನದಿನಕ್ಕೆ ನಗರ ಬೆಳೀತಾ ಇದೆ. ಒಂದು ಔಟರ್ ರಿಂಗ್ ರೋಡ್ ಮಾಡ್ತಕ್ಕಂಥ ಅದಕ್ಕೆ ಈಗಾಗಲೇ ನಾವು ಇದ್ದಾಗ ಅದಕ್ಕೆ ಚಾಲನೆ ಕೊಟ್ಟಿದ್ವಿ. ಮುಂದಿನ ದಿನದಲ್ಲಿ ಆ ಏನು APMCಯಿಂದ 100 ಅಡಿ ಒಂದು ರಸ್ತೆ ಇದೆ, ಅದನ್ನ ಏನು ಉದ್ಘಾಟನೆ ಗೇಟಲ್ಲ ಬರೋದ್ರಿಂದ ರಂಸಮುದ್ರ ಗೇಟ್ವರೆಗೂ ಮಾಡಿದರೆ ಏನೋ ಒಂದು ಕಡೆಗೆ ಅದು ವರ್ತುಲ ರಸ್ತೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಭಾವನೆ ಇದೆ. ಅದನ್ನು ಈಗ ಶಾಸಕರು ಸರ್ಕಾರ ಮಾಡಿ ಜೊತೆಗೆ ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ಅಧ್ಯಕ್ಷ HC ಮಹೇಶ್,
ಅಭಿಯಾನ ಜಿಲ್ಲಾ ಕಾರ್ಯದರ್ಶಿ ಅನಿಲ್ ನಾಯಕ್, ಜಿಲ್ಲಾ ಸಂಚಾಲಕ ಧನಂಜಯ ಕಡ್ಲೆಬಾಳು, ಕೊಟ್ರೇಶ್ ಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎಸ್.ಕೆ. ಮಂಜುನಾಥ್, ಸವಿತಾ ಕಲ್ಲೇಶಪ್ಪ, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಸಿದ್ದೇಶ್, ಮುಖಂಡರಾದ ಶಿವಕುಮಾರ ಸ್ವಾಮಿ, ಎನ್.ಎಸ್. ರಾಜು, ಶಿವಯೋಗಿ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು.